ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಟಾಪಿಕ್ ವಿಶೇಷಣ ಅಂತಕ್ಕಂಥದ್ದು. ಹಾಗಾದ್ರೆ ವಿಶೇಷಣ ಅಂದ್ರೆ ಏನು? ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಿಮ್ಗೆ ಗೊತ್ತಿರಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಬಿಡಿಸುವಾಗ ಈ ಟಾಪಿಕ್ ಮೇಲೆ ಸುಮಾರು ಎರಡರಿಂದ ಮೂರು ಕ್ವಶನ್ಗಳು ರಿಪೀಟ್ ಆಗಿರೋದನ್ನ ನೀವು ನೋಡಿದ್ದೀರಿ, ಹೌದಾ? ಹಾಗಾದ್ರೆ ವಿಶೇಷಣ ಅಂದ್ರೇನು, ಅದರಲ್ಲಿ ಯಾವ ಪ್ರಕಾರಗಳು ಬರ್ತಾವೆ, ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಕೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋದನ್ನ. ಹಾಗಾದ್ರೆ ಆ ಕ್ಲಾಸಸ್ ಅನ್ನ ನೋಡೋಕಿನ ಮುಂಚೆ ಯಾರೆಲ್ಲ ನೀವು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡ್ರಿ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಬರಲಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಈ ತರ ಇದೆ ನೋಡ್ರಿ, ವಿಶೇಷಣ ಅಂದ್ರೆ ಏನು. ಕನ್ನಡದೊಳಗೂ ಕೂಡ ನಾವು ಇದನ್ನ ವಿಶೇಷಣ ಅಂತ ಕರಿತೀವಿ. ಹಾಗಾದ್ರೆ ವಿಶೇಷಣ ಅಂದ್ರೆ ಏನು ನೋಡ್ರಿ, ಈ ತರ ಇದೆ. वे शब्द वे शब्द होते हैं जो संज्ञा या सर्वनाम की विशेषता बताता है, यानी उनके गुण, दोष, संख्या, मात्र, रूप, रंग, आकार आदि का बोध कराते हैं, उसे विशेषण कहते हैं. ಅಂದ್ರ ಯಾವ ಶಬ್ದಗಳು ಸಂಜ್ಞಾ ಮತ್ತು ಸರ್ವನಾಮದ, ಸಂಜ್ಞಾ ಅಂದ್ರೆ ನಾಮಪದ ಅಂತ ಹೇಳಿದ್ದೆ, ಸಂಜ್ಞಾ ಮತ್ತು ಸರ್ವನಾಮ की ವಿಶೇಷತಾ बताते हैं, उसे विशेषण कहते हैं. ಅಂದ್ರ ಯಾವ ಶಬ್ದಗಳು, ಯಾವ ಪದಗಳು ನಾಮಪದ ಮತ್ತು ಸರ್ವನಾಮ ಪದದ ವಿಶೇಷತೆಯನ್ನು ಹೇಳುತ್ತಲ್ಲ, ಆ ಪದಗಳನ್ನ ನಾವು ವಿಶೇಷಣ ಅಂತ ಕರಿತೀವಿ. ಹಾಗಾದ್ರೆ ಯಾವ ವಿಶೇಷತೆಗಳು ಹೇಳ್ತಾರ, ಯಾವ ಯಾವ ವಿಶೇಷತೆಗಳ ಬಗ್ಗೆ ಹೇಳ್ತಾವಪ್ಪ ಅಂತಂದ್ರೆ ನೋಡ್ರಿ, ಯಾನಿ ಉನ್ಗೆ ಗುಣ, ಸಂಜ್ಞಾ ಮತ್ತು ಸರ್ವನಾಮದ ಗುಣ, दोष, संख्या, मात्र, रूप, रंग, आकार आदि का बोध कराता है, उसे विशेषण कहते हैं. ನೋಡಿ, ತುಂಬಾ ಸಿಂಪಲ್ ಮ್ಯಾಟ್ರ್. ಸಂಜ್ಞಾ ಮತ್ತು ಸರ್ವನಾಮ, ನಾಮಪದ ಮತ್ತು ಸರ್ವನಾಮ ಪದದ ಗುಣ, ದೋಷ, ಸಂಖ್ಯಾ, ಮಾತ್ರ, ರೂಪ, ರಂಗ, ಆಕಾರದ ಬಗ್ಗೆ. ಯಾವ ಗುಣ ಅದು ಒಳ್ಳೇದು ಕೆಟ್ಟದು, ದೋಷ ಅದು ಒಳ್ಳೇದು ಕೆಟ್ಟದು ಅಂತ ಅನ್ನೋದು, ಸಂಖ್ಯೆಗಳು ನಿಶ್ಚಿತ ಸಂಖ್ಯೆ ಮತ್ತು ಅನಿಶ್ಚಿತ ಸಂಖ್ಯೆ ಅಂತ ಬರುತ್ತೆ. ಮಾತ್ರ ಅಂದ್ರೆ ಸಂಖ್ಯೆಗಳು, ಅಂಕೆಗಳ ಆಕಾರ. ಅದೇ ರೀತಿ ರೂಪ, ಅದು ಯಾವ ರೂಪ, ದೊಡ್ಡದಾಗಿದೆಯೋ ಚಿಕ್ಕದಾಗಿದೆಯೋ ದಪ್ಪವಾಗಿದೆಯೋ. ಮತ್ತೆ ರಂಗ, ಅದು ಬಿಳಿಯಾಗಿದೆಯೋ ಕರ್ಗಾಗಿದೆಯೋ ಹಸಿರಾಗಿದೆಯೋ, ಈ ರೀತಿಯಾಗಿ ಬಣ್ಣಗಳನ್ನ ಆಧಾರದ ಮೇಲೆ. ಆಕಾರ, ಅದು ಯಾವ ಆಕಾರದಲ್ಲಿದೆ, ಉದ್ದವಾಗಿದೆಯೋ ಚಿಕ್ಕದಾಗಿದೆಯೋ ದಪ್ಪವಾಗಿದೆಯೋ ಅಂತಕ್ಕಂಥದ್ದು, ಎತ್ತರವಾಗಿದೆಯೋ ಕುಳ್ಳದಾಗಿದೆಯೋ ಅಂತಕ್ಕಂಥ ಗುಣಗಳ ಬಗ್ಗೆ ಹೇಳುವುದನ್ನ ವಿಶೇಷಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿಶೇಷಣದ ಪ್ರಕಾರಗಳು, ವಿಶೇಷಣಕ್ಕೆ ಭೇದ ಅಂದ್ರೆ ಪ್ರಕಾರಗಳು. ವಿಶೇಷಣದ ಪ್ರಕಾರಗಳು ಯಾವ್ಯಾವಪ್ಪ, ಎಷ್ಟು ಪ್ರಕಾರಗಳು ಬರ್ತಾವು? ಹಾಗಾದ್ರೆ ನೋಡ್ರಿ, 4 ಪ್ರಕಾರಗಳು ಬರ್ತಾವ. ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಗುಣವಾಚಕ ವಿಶೇಷಣ ಅಂತ ಕರಿತೀವಿ. ಎರಡನೇದು ಸಂಖ್ಯಾವಾಚಕ ವಿಶೇಷಣ ಅಂತ ಕರಿತೀವಿ. ಸಂಖ್ಯಾವಾಚಕದೊಳಗೆ ಮತ್ತೆ 2 ಬರ್ತಾವು, ಒಂದು ನಿಶ್ಚಿತ ಸಂಖ್ಯಾವಾಚಕ, ಇನ್ನೊಂದು ಅನಿಶ್ಚಿತ ಸಂಖ್ಯಾವಾಚಕ ಅಂತ ಹೇಳಿ ಬರುತ್ತೆ. ಇದೇ ಟಾಪಿಕ್ ಮೇಲೆ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಬಿಡಿಸುವಾಗ ನಿಮ್ಗೆ ಹೇಳಿದ್ದೆ, 2ರಿಂದ 3 ಕ್ವಶನ್ಗಳು ಈ ಟಾಪಿಕ್ ಮೇಲೆನೆ ಕೇಳಿದ್ರು. ಹಾಗಾದ್ರೆ ಮತ್ತೆ ಮುಂದಿನ ಪ್ರಕಾರ ನೋಡ್ರಿ, ಪರಿಮಾಣವಾಚಕ ವಿಶೇಷಣ ಅಂತಕ್ಕಂಥದ್ದು ಒಂದು ಪ್ರಕಾರ. 4ನೇದು ಸರ್ವನಾಮಿಕ ವಿಶೇಷಣ ಅಂತಕ್ಕಂಥದ್ದು 4 ಪ್ರಕಾರಗಳು ಬರ್ತಾವ. ಹಾಗಾದ್ರೆ ಒಂದೊಂದು ಪ್ರಕಾರಗಳನ್ನು ನಾವು ನೋಡ್ಕೊತ ಹೋಗೋಣ. ಗುಣವಾಚಕ ವಿಶೇಷಣ ಅಂದ್ರೆ ಏನು? ಗುಣವಾಚಕ ವಿಶೇಷಣ ಅಂದ್ರೆ ಏನು ನೋಡ್ರಿ, ಗುಣವಾಚಕ ವಿಶೇಷಣ ಅಂದ್ರೆ ಹೆಸರೇ ಸೂಚಿಸುತ್ತೆ ನೋಡ್ರಿ, ಹೆಸರೇ ಸೂಚಿಸುತ್ತೆ. जो संज्ञा या सर्वनाम के गुण, दोष, रंग, आकार, अवस्था, दशा, स्थान या काल बताते हैं, उसे गुणवाचक विशेषण कहते हैं. ಯಾವ ಪದಗಳು ಸಂಜ್ಞಾ ಮತ್ತು ಸರ್ವನಾಮದ ಗುಣ, ದೋಷ, ರಂಗ, ಆಕಾರ, ಅದರ ಪರಿಸ್ಥಿತಿ, ಮತ್ತೆ ದಶ ಅಂತ ದಿಕ್ಕು, ಸ್ಥಾನದ ಸ್ಥಳ ಮತ್ತು ಕಾಲದ ಬಗ್ಗೆ ಹೇಳುವುದನ್ನ ನಾವು ಗುಣವಾಚಕ ವಿಶೇಷಣ ಅಂತ ಕರಿತೀವಿ. ಕ್ಲಾಸಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಗೆ ಕ್ಲಾಸಿಗೆ ನಿಮ್ದೊಂದು ಲೈಕ್ ಬರ್ತಾ ಇರ್ಲಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಇರ್ತಕ್ಕಂಥ ಬೆಲ್ಲಕನ್ನ ಕ್ಲಿಕ್ ಮಾಡಿದ್ರ ನಾವು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಎಕ್ಸಾಮ್ ಇನ್ನು ಕೆಲವೇ ದಿನಗಳು ಇರೋದ್ರಿಂದ ತುಂಬಾ ಹೈಲೈಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಗಳನ್ನ ತೆಗೆದುಕೊಂಡಿದ್ದೀನಿ ನೋಡ್ರಿ. ಹಾಗಾದ್ರೆ ಗುಣವಾಚಕ ವಿಶೇಷಣ ಅಂದ್ರೆ ಸಂಜ್ಞಾ ಮತ್ತು ಸರ್ವನಾಮದ ಗುಣ, ದೋಷ, ರಂಗ, ಆಕಾರ, ದಶಾ, ಸ್ಥಾನ ಯಾ ಕಾಲ್ ಕೆ बताते हैं,
उसे गुणवाचक विशेषण कहते हैं. ಹಾಗಾದ್ರೆ ಯಾವ ರೀತಿಯ ಗುಣಗಳು एग्जाम्पल ಯಾವ ತರ ಬರ್ತಾವ ನೋಡ್ರಿ. इसमें दिए गए शब्द को गुणवाचक विशेषण के बारे में ज्ञात कीजिए, चुनिए ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿರುತ್ತೆ ವಿಶೇಷಣ ಅಂದ್ರೆ ನೋಡಿ. ಗುಣ ಅಂದ್ರೆ ಯಾವ ರೀತಿಯಾಗಿ? ಅಚ್ಚ, ಅಚ್ಚ ಅಂದ್ರೆ ಒಳ್ಳೆಯ, ಫಲ ಒಳ್ಳೆಯ, ಸುಶೀಲ, ದಯಾಲು, ದಯಾಲು ಅಂತಕ್ಕಂಥದ್ದು, ಇಮಾನ್ದಾರ್, ಬುದ್ಧಿಮಾನ್, ಸಾಹಸಿ ಅಂತಕ್ಕಂಥದ್ದು ಒಳ್ಳೆಯ ಗುಣದ ಬಗ್ಗೆ ಹೇಳುವುದನ್ನ ಇದು ಗುಣವಾಚಕ ವಿಶೇಷಣ ಎಕ್ಸಾಂಪಲ್ಸ್ ಆಗಿ ಬಳಸಿದೆ. ಅಚ್ಚ, ಭಲ, ಸುಶೀಲ, ದಯಾಲು, ಇಮಾನ್ದಾರ್, ಬುದ್ಧಿಮಾನ್, ಸಾಹಸಿ ಅಂತಕ್ಕಂಥದ್ದು ಅವನ ಗುಣದ ಬಗ್ಗೆ ಹೇಳುತ್ತೆ, ಅವನ ಒಳ್ಳೆಯ ಗುಣಗಳ ಬಗ್ಗೆ ಹೇಳುತ್ತೆ. ಹಾಗಾಗಿ ಗುಣವಾಚಕ ವಿಶೇಷಣಕ್ಕೆ ಈ ಪದಗಳು ಉದಾಹರಣೆಯಾಗಿ ಬಳಸ್ತೀವಿ. ಹಾಗಾದ್ರೆ ಮುಂದೆ ಹೇಳಿದೆ ದೋಷ ಅಂತೇಳಿ. ದೋಷ ಅಂದ್ರೆ ಅದರ ದೋಷಗಳು, ಕೆಟ್ಟ ಗುಣಗಳು ಅಂತಕ್ಕಂಥದ್ದು ಬುರಾ, ಖರಾಬ್, ಉದಂಡ, ಬೇಯಿಮಾನ್, ಡರ್ಪೋಕ್, ಖಂಜೂಸ್ ಅಂತಕ್ಕಂಥ ಇವನ ಕೆಟ್ಟ ಗುಣಗಳು, ಮನುಷ್ಯನ ಕೆಟ್ಟ ಗುಣಗಳ ಬಗ್ಗೆ ಹೇಳುವುದನ್ನ ಗುಣವಾಚಕ ವಿಶೇಷಣದ ಎಕ್ಸಾಂಪಲ್ ಆಗಿ ಬಳಸ್ತೀವಿ. ಹಾಗಾದ್ರೆ ಗುಣದೊಳಗ ಅಚ್ಚ, ಭಲ, ಸುಶೀಲ, ದಯಾಲು, ಇಮಾನ್ದಾರ್ ಅಂತಕ್ಕಂಥ ಪದಗಳನ್ನು ಬಳಸಿದ್ರೆ ಬುರ, ಖರಾಬ್, ಉದಂಡ, ಬೇಯಿಮಾನ್, ಡರ್ಪೋಕ್, ಖಂಜೂಸ್ ಅಂತಕ್ಕಂಥ ಪದಗಳು ಗುಣವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ ರಂಗ. ರಂಗ ಅಂದ್ರೆ ಬಣ್ಣಗಳ ಆಧಾರದ ಮೇಲೆ ಹೇಳಿದ್ದೆ. ನೀಲ, ಪೀಲ, ಲಾಲ, ಹರ, ಕಾಲ, ಸುನಹಾರ್, ನಾರಂಗಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಬಣ್ಣಗಳನ್ನ, ಯಾವುದೇ ರೀತಿಯಾದಂತಹ ಬಣ್ಣಗಳ ಹೆಸರನ್ನ ಗುಣವಾಚಕ ವಿಶೇಷಣಕ್ಕೆ ಎಕ್ಸಾಂಪಲ್ ಆಗಿ ಬಳಸ್ತೀವಿ. ಹಾಗಾದ್ರೆ ಮುಂದೆ ನೋಡ್ರಿ ಆಕಾರ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಆಕಾರ ಯಾವ ಆಕಾರದೊಳಗಿದೆ? ರೌಂಡ್ ಆಗಿದೆಯೋ, ಚೌಕಾಗಿದೆಯೋ, ಉದ್ದವಾಗಿದೆಯೋ ಅಂತಕ್ಕಂಥದ್ದು ನೋಡ್ರಿ. ಗೋಲ್, ಗೋಳಾಕಾರ, ಚೌಕ, ಚೌಕೋರ್ ಅಂತಕ್ಕಂಥದ್ದು ಚೌಕಾಕಾರ, ಲಂಬ ಉದ್ದವಾಗಿದೆ, ಛೋಟ, ಛೋಟ ಅಂದ್ರೆ ಚಿಕ್ಕದು, ಮೋಟ ಅಂತಕ್ಕಂಥ ದೊಡ್ಡದು, ದುಬಲ ಅಂತಕ್ಕಂಥದ್ದು ಹೆಚ್ಚಿನ ಅಂತಕ್ಕಂಥದ್ದು. ಈ ರೀತಿಯಾಗಿ ಆಕಾರದ ಮೇಲೆ ಅವುಗಳನ್ನ ಗುಣವಾಚಕ ವಿಶೇಷಣಗಳು ಬಳಸ್ತೀವಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡಿದ್ರೆ ಅವಸ್ಥಾತ ದೋಷ ಅಂತಕ್ಕಂಥದ್ದು ದಿಕ್ಕುಗಳು ಯಾವ ರೀತಿ ಪರಿಸ್ಥಿತಿ, ಯಾವ ಸ್ಥಿತಿ ಒಳಗಿದಾವೆ ಅಂತಕ್ಕಂಥದ್ದು. ಗೀಲ, ಹಸಿ ಅಂತಕ್ಕಂಥದ್ದು, ಸುಖ, ಒಣಗಿದ ಅಂತಕ್ಕಂಥದ್ದು, ಮೋಟ, ಪತಲ, ಸ್ವಸ್ಥ, ರೋಗಿ ಅಂತಕ್ಕಂಥದ್ದು ಯಾವ ಪರಿಸ್ಥಿತಿ ಒಳಗಿದೆ ಅಂತಕ್ಕಂಥದ್ದನ್ನು ಹೇಳುವ ಪದಗಳನ್ನು ಬಳಸ್ತೀವಿ. ಹಾಗಾದ್ರೆ ಮುಂದೆ ನೋಡ್ರಿ ಸ್ಥಾನ ಅಂತಕ್ಕಂಥದ್ದು ಭಾರತೀಯ ಅಂತಕ್ಕಂಥದ್ದು, ಪಾಕಿಸ್ತಾನಿ ಅಂತಕ್ಕಂಥದ್ದು, ಲಕ್ನವಿ ಅಂತಕ್ಕಂಥದ್ದು, ಗ್ರಾಮೀಣಿ, ಶಹರಿ, ಜೈಪುರಿ ಅಂತಕ್ಕಂಥದ್ದು ಸ್ಥಳಗಳ ಬಗ್ಗೆ ನಾವು ಬಳಸ್ತೀವಲ್ಲ, ವಿಶೇಷವಾದ ಸ್ಥಳಗಳನ್ನ ಅವು ಗುಣವಾಚಕ ವಿಶೇಷಣದೊಳಗೆ ಬಳಸ್ತೀವಿ. ಮುಂದೆ ನೋಡ್ರಿ ಕಾಲ ಅಂತಕ್ಕಂಥದ್ದು ಇದು ಯಾವ ಕಾಲದ? ಹಳೆಯದು, ಹೊಸದು, ಪ್ರಾಚೀನ ಕಾಲದ್ದು, ಆಧುನಿಕ ಕಾಲದ್ದು, ಮಧ್ಯಕಾಲೀನ ಭಾರತದ್ದು ಅಂತಕ್ಕಂಥದ್ದನ್ನು ಕಳ್ತೀವಲ್ಲ. ಪುರಾಣ, ನಯ, ಪ್ರಾಚೀನ, ನವೀನ, ದೈನಿಕ, ಸಾಪ್ತಾಹಿಕ, ಪಿಚಲ ಅಂತಕ್ಕಂಥದ್ದು. ಈ ರೀತಿಯಾಗಿ ಗುಣವಾಚಕ ವಿಶೇಷಣದೊಳಗ ನಾವು ಈ ರೀತಿಯಾದ ಪದಗಳನ್ನು ಬಳಸ್ತೀವಿ. ಅವುಗಳ ಗುಣ, ಸಂಜ್ಞಾ ಮತ್ತು ಸರ್ವನಾಮದ ಗುಣಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಗುಣವಾಚಕ ವಿಶೇಷಣ ಅಂತ ಕರಿತೀವಿ. ಹಾಗಾದ್ರ ಗುಣ, ದೋಷ, ರಂಗ, ಆಕಾರಗಳು ಯಾವ ರೀತಿಯಾಗಿ ಬರ್ತಾವ ಅಂತಕ್ಕಂಥದ್ದನ್ನ ನಿಮ್ಗೆ ಇಷ್ಟು ಡೀಪ್ ಆಗಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಇವುಗಳ ಪದಗಳನ್ನು ನೀವು ನೆನಪಿಟ್ಕೊಂಡೆ ಆದ್ರೆ ಗುಣವಾಚಕ ವಿಶೇಷಣಗಳು ಯಾವುದೇ ರೀತಿ ಕ್ವಶನ್ಸ್ ಬಂದ್ರೆ ನೀವು ಅದನ್ನ ಆರಾಮಾಗಿ ಹಾಕ್ತೀರಿ. ತುಂಬಾ ಯೂಸ್ ಆಗ್ತಕ್ಕಂಥ ಕ್ಲಾಸಸ್ ನೋಡ್ರಿ, ಯಾರು ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಪ್ರತಿಯೊಂದು ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತಾವ. ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಕೂಡ ಹೊರಗಿನ ಯಾವುದೇ ಟಾಪಿಕ್ ಅಲ್ಲ, ಔಟ್ ಆಫ್ ಸಿಲೆಬಸ್ ಅಲ್ಲಿ ಯಾವ್ದು ಟಾಪಿಕ್ ಇಲ್ಲ. ನಾನು ಹೇಳ್ತಿರೋ ಪ್ರತಿಯೊಂದು ಟಾಪಿಕ್ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಟಾಪಿಕ್ಗಳು ಕೂಡ ಕ್ವಶನ್ಗಳು ರಿಪೀಟ್ ಆಗಿ ಬಂದಿರ್ತಕ್ಕಂಥವು ನೋಡ್ರಿ. ಹಾಗಾದ್ರೆ ಗುಣವಾಚಕ ವಿಶೇಷಣವನ್ನು ಈ ರೀತಿಯಾಗಿ ನೋಡ್ತೀವಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ಯಾವ ತರ ಇದೆ ನೋಡ್ರಿ, ಸಂಖ್ಯಾವಾಚಕ ವಿಶೇಷಣ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಇದು. ಪ್ರತಿ ವರ್ಷ ಸಂಖ್ಯಾವಾಚಕ ವಿಶೇಷಣದೊಳಗೆ ಕ್ವಶನ್ಗಳು ರೈಸ್ ಆಗಿರೋದನ್ನ ನೋಡ್ತೀವಿ. ಹಾಗಾದ್ರೆ ಸಂಖ್ಯಾವಾಚಕ ವಿಶೇಷಣ ಏನು? ಅರ್ಥ ಏನಪ್ಪಾ ಅಂದ್ರೆ ಹೆಸರೇ ಸೂಚಿಸುತ್ತೆ ನೋಡ್ರಿ. ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದು. ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಸಂಖ್ಯಾವಾಚಕ ವಿಶೇಷಣ ಕರಿತೀವಿ. ಜೋ ಸಂಖ್ಯಾ ಯಾ ಸರ್ವನಾಮ್ ಕಿ ಸಂಖ್ಯಾ ಗಿನತಿ ಅಂತ ಹೇಳಿ, ಸಂಖ್ಯಾ ಅಂದ್ರೆ ಎಣಿಸುವುದು, ಸಂಖ್ಯಾ ಯಾ क्रम का बोध कराते हैं वे ಸಂಖ್ಯಾವಾಚಕ ವಿಶೇಷಣ कहलाता है. ಯಾವ ಸಂಖ್ಯಾ ಮತ್ತು ಸರ್ವನಾಮಕ್ಕೆ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ ಅದನ್ನ ನಾವು ಸಂಖ್ಯಾವಾಚಕ ವಿಶೇಷಣ ಅಂತ ಕರಿತೀವಿ. ಹಾಗಾದ್ರೆ ಅದರೊಳಗೆ ಮತ್ತೆ ಎರಡು ಪ್ರಕಾರಗಳಂತ ಹೇಳಿದ್ದೆ ನಾನು. ಒಂದು ನಿಶ್ಚಿತ ಸಂಖ್ಯಾವಾಚಕ, ಇನ್ನೊಂದು ಅನಿಶ್ಚಿತ ಸಂಖ್ಯಾವಾಚಕ ಅಂತ ಬರತ್ತಂತ ಹೇಳಿದೆ. ಹಾಗಾದ್ರೆ ಮೊದಲನೇ ಪ್ರಕಾರ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತಕ್ಕಂಥದ್ದು.
ಇವು ಎಕ್ಸಾಂಪಲ್ಸ್ ಮೇಲೆ ತುಂಬಾ ಕ್ವಶನ್ಗಳು ರೇಸ್ ಆಗಿದ್ದು ಪ್ರಿವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿರ್ಬೇಕಾದ್ರೆ ನಾನು ಹೇಳಿದೀನಿ ಕೂಡ ನಿಮ್ಗೆ, ಬಿಡಿಸಿ ಹೇಳಿದೀನಿ. ಮತ್ತೆ ಆ ಎಕ್ಸಾಮ್ ಕ್ವಶನ್ಸ್ ಅನ್ನು ಹೇಳುವಾಗ ಕೂಡ ಇವುಗಳ ಎಕ್ಸಾಂಪಲ್ಸ್ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೀನಿ. ಯಾವ ರೀತಿಯಾಗಿ ನಿಶ್ಚಿತ ಸಂಖ್ಯೆಗಳು ಬರ್ತವೆ, ಅನಿಶ್ಚಿತ ಸಂಖ್ಯಾವಾಚಕ ಉದಾಹರಣೆ ಬರ್ತಾವ ಅಂತಕ್ಕಂಥದ್ದನ್ನು ನಿಮ್ಗೆ ತಿಳಿಸಿ ಹೇಳಿದ್ದೀನಿ. ಹಾಗಾದ್ರೆ ನೋಡ್ರಿ, ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂದ್ರೆ ಏನು? वे ಇದು वे ಆಗಬೇಕು. वे ವಿಶೇಷಣ ಸಂಜ್ಞಾ या सर्वनाम की ನಿಶ್ಚಿತ ಸಂಖ್ಯಾ का बोध कराता है. ನಿಶ್ಚಿತ ಅಂದ್ರೆ ಕನ್ಫರ್ಮ್ ಆಗಿ ಸಂಖ್ಯೆಗಳನ್ನು ಹೇಳಬೇಕು. ಇಷ್ಟೇ ಇದೆ, 1 2 3 4 5 6 7 8 10 11 1000 20 2000 20,000 ಲಕ್ಷ ಕೋಟಿ ಅಂತಕ್ಕಂಥದ್ದು ಸಂಖ್ಯೆಗಳ ನಿಖರವಾದಂತಹ ಸಂಖ್ಯೆಗಳನ್ನು ಬಳಸಿದ್ರೆ ಅದು ಸಂಖ್ಯಾವಾಚಕ ವಿಶೇಷಣಕ್ಕೆ ಉದಾಹರಣೆ ಆಗತ್ತೆ. ಹಾಗಾದ್ರೆ ನಿಶ್ಚಿತ ಸಂಖ್ಯಾವಾಚಕ ಅಂದ್ರೆ ಕನ್ಫರ್ಮ್ ಆಗಿ ಸಂಖ್ಯೆಗಳನ್ನ ಹೇಳೋದು. ಯಾವ ರೀತಿಯಾಗಿ? ಎಕ್ಸಾಂಪಲ್ ನೋಡ್ರಿ, 1 10 तीसरा चौगुना 50 पहला आदि. ಈ ರೀತಿಯಾಗಿ ತುಂಬಾ ನಿಖರವಾದಂತಹ ಸಂಖ್ಯೆಗಳನ್ನ ಬಳಸ್ತೀವಿ. ಒಂದರಿಂದ ಎಷ್ಟಾದ್ರೂ ಸಂಖ್ಯೆಗಳನ್ನು ಬಳಸ್ರಿ, ಅದು ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣಕ್ಕೆ ಎಕ್ಸಾಂಪಲ್ಸ್ ಬರ್ತಾವ್. ಸಂಖ್ಯೆಗಳು ಬಂತಂದ್ರೆ ನೀವು ತಿಳ್ಕೊಂಡ್ಬಿಟ್ರಿ ಅದು ಸಂಖ್ಯಾವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗಿರತಕ್ಕಂಥದ್ದು. ಕ್ವಶನ್ಸ್ ನಾನು ಹೇಳಿದ್ದೀನಿ ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಇದೇ ಎಕ್ಸಾಂಪಲ್ಸ್ ಮೇಲೆ ಕೇಳಿದ್ದಾರೆ, ಇದೇ ಉದಾಹರಣೆ ಮೇಲೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳಿದರೆ ನಿಶ್ಚಿತ ಸಂಖ್ಯಾವಾಚಕ विशेषण नहीं है, दिए गए 4 विकल्पों में से उस विकल्प का चयन करें जो ಸಂಖ್ಯಾವಾಚಕ ವಿಶೇಷಣ नहीं बताता है ಅಂತಕ್ಕಂಥ ಕ್ವಶನ್ ಅನ್ನ ಕೇಳಿದರೆ ಅದಕ್ಕೆ ನಾನು ನಿಮ್ಗೆ ಯಾವ ರೀತಿಯಾಗಿ ಸಂಖ್ಯೆಗಳು ಬರ್ತಾವೆ, ಯಾವ ರೀತಿಯಾಗಿ ನಿಶ್ಚಿತ ಸಂಖ್ಯೆಗಳು ಬರ್ತಾವೆ ಅಂತಕ್ಕಂಥ ಹೇಳಿದ್ದೀನಿ. ಹಾಗಾದ್ರೆ ನೋಡ್ರಿ, ನಿಶ್ಚಿತ ಸಂಖ್ಯಾವಾಚಕ ಅಂದ್ರೆ ಕನ್ಫರ್ಮ್ ಆಗಿ ನಿಖರವಾದಂತಹ ಸಂಖ್ಯೆಗಳನ್ನ ಬಳಸಿದ್ರ ವಾಕ್ಯದೊಳಗ ಆ ವಾಕ್ಯ ಯಾವಾಗ್ಲೂ ಸಂಖ್ಯಾವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗಿರುತ್ತೆ. ಇದು ಸಂಖ್ಯಾವಾಚಕ ವಿಶೇಷಣದೊಳಗ ಮೊದಲನೇ ಪ್ರಕಾರ ನಿಶ್ಚಿತ ಸಂಖ್ಯಾವಾಚಕ ಅಂತಕ್ಕಂಥದ್ದು. ನಿಖರವಾದಂತಹ ಕನ್ಫರ್ಮ್ ಆಗಿ ಸಂಖ್ಯೆಗಳನ್ನ ಬಳಸಬೇಕು, ಹೌದಾ? ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ಸಂಖ್ಯಾವಾಚಕದೊಳಗ ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತಕ್ಕಂಥದ್ದು. ಅನಿಶ್ಚಿತ ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನು ಹೇಳಕ್ಕಾಗಲ್ಲ, ಇಲ್ಲಿ ಕನ್ಫರ್ಮ್ ಆಗಿ ಇಷ್ಟಿದೆ ಅಂತಕ್ಕಂಥ ಹೇಳಲ್ಲ, ಅಂದಾಜ್ ಮೇಲೆ ಅಷ್ಟು ಇಷ್ಟು ಜಾಸ್ತಿ ಕಡಿಮೆ ಅಂತಕ್ಕಂಥ ಸಂಖ್ಯೆಗಳನ್ನು ಬಳಸ್ತೀವಿ, ಅದನ್ನ ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಎಕ್ಸಾಂಪಲ್ ಈ ತರ ಇದೆ, ए विशेषण संज्ञा या सर्वनाम की निश्चित संख्या नहीं बताते हैं, निश्चित संख्या नहीं बताते बल्कि अंदाजित या अनिश्चित संख्या का बोध कराते हैं, वे अनिश्चित संख्यावाचक विशेषण कहलाता है. ನೋಡ್ರಿ, ಇಲ್ಲಿ ಯಾವುದೇ ನಿಖರವಾದಂತಹ ಸಂಖ್ಯೆಗಳನ್ನ ಹೇಳುವುದಿಲ್ಲ, ಅಂದಾಜಾಗಿ अनिश्चित ನೋಡಿ अंदाजित बल्कि एक अंदाजित या अनिश्चित संख्या का बोध कराता है, उसे अनिश्चित संख्यावाचक कहते हैं. ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ, ಯಹ ಲಡ್ಕ ಬಹುತ್ ಖಾನಾ ಖಾತಾ ಹೇ, ಅಲ್ಲಿ ಬಹುತ್ ಅಂತಕ್ಕಂಥ ಪದ ಬಂತು. ಅನಿಶ್ಚಿತ ಸಂಖ್ಯಾ, ತಿನ್ನೋದು ನಿಜ, ತುಂಬಾ ತಿಂತಾನೆ, ಬಟ್ ಎಷ್ಟು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿ ಹೇಳಿಲ್ಲ. 1 ತಟ್ಟೆ ತಿನ್ನೋ, 2 ತಟ್ಟೆ ತಿಂದನೋ, ಅಥವಾ 1 ಹಣ್ಣು ತಿಂದೋ, 2 ಹಣ್ಣು ತಿಂದನೋ ಅಂತಕ್ಕಂಥದ್ದು ಹೇಳಿಲ್ಲ. 1 2 3 1 2 3 4 5 ಅಂತಕ್ಕಂಥ ಏನಾರ ಸಂಖ್ಯೆಗಳು ಬಳಸಿದಾರೆ, ನಿಶ್ಚಿತ ಸಂಖ್ಯಾವಾಚಕ. ಸ್ವಲ್ಪ ಜಾಸ್ತಿ, ಅಧಿಕ, ಕಮ್, ಬಹುತ್, ಜ್ಯಾದ ಅಂತಕ್ಕಂಥ ಏನಾದ್ರು ಬಳಸಿದ್ರೆ ಅದು ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ನೋಡ್ರಿ, ಯಾವ ರೀತಿಯಾಗಿ ಬಳಸ್ತೀವಿ? ಕುಚ್ ಪದಗಳು, ಕುಚ್ ಮೇರೆ ಪಾಸ್ ಕುಚ್ ಪೈಸೆ ಹೇ, ಮೇರೆ ಪಾಸ್ ಕುಚ್ ಪೈಸೆ ಹೇ, ಅಥವಾ ಮೇರೆ ಪಾಸ್ ಕುಚ್ ಸಾಮಾನ್ ಹೇ, ನನ್ನ ಹತ್ರ ಏನೋ ಸ್ವಲ್ಪ ಸಾಮಾನುಗಳಿವೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ ಅಂತಕ್ಕಂಥದ್ದು. ಇಲ್ಲಿ ಅಂದಾಜಾಗಿ ಸಂಖ್ಯೆಗಳನ್ನು ಬಳಸುವುದಿಲ್ಲ, ಅಲ್ಪ ಸ್ವಲ್ಪ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಬಹುತ್, ವಹ ಲಡ್ಕ ಬಹುತ್ ಖಾನಾ ಖಾತಾ ಹೇ ಅಂತಕ್ಕಂಥದ್ದು. ನೋಡ್ಲಿ, ಬಹುತ್ ಅಂತಕ್ಕಂಥ ಪದಗಳು ಅನಿಶ್ಚಿತ ಸಂಖ್ಯಾವಾಚಕಕ್ಕೆ ಉದಾಹರಣೆ. ನಿಖರವಾದಂಥ ಸಂಖ್ಯೆಗಳನ್ನು ಹೇಳಕ್ಕಾಗಲ್ಲ. ಕೊಯ್ ಯಾರೋ ಅಂತಕ್ಕಂಥದ್ದು, ಕೈ ಎಲ್ಲಿ ಅಂತಕ್ಕಂಥದ್ದು, ಹಜಾರೋ ಅಂತಕ್ಕಂಥದ್ದು, ಹಜಾರೋ ಸಾವಿರಾರು ಇರಬಹುದು ಅಂತಕ್ಕಂಥದ್ದು. ಅಷ್ಟೇ ಸಾವಿರ ಅಂತ ಕನ್ಫರ್ಮ್ ಇಲ್ಲ, 1,000ನೋ 2,000 ಅಂತ ಗೊತ್ತಿಲ್ಲ, ಹಜಾರೋ ಅಂತಕ್ಕಂಥದ್ದು, ಸಾವಿರಾರು ಅಂತಕ್ಕಂಥದ್ದು ಬಳಸ್ತೀವಿ. ಅನೇಕ, ಥೋಡಾ, ಸಬ್ ಆದಿ, ಜರಾಸ ಅಂತ ಬಳಸ್ತೀವಿ. ಜರಾಸ, ಕಮ್, ಜಾದ, ಈ ರೀತಿಯಾಗಿ ಸಂಖ್ಯೆಗಳನ್ನ ಬಳಸ್ತೀವಿ. ಅನಿಶ್ಚಿತವಾದ ಸಂಖ್ಯೆಗಳನ್ನು ಬಳಸಿದ್ರೆ ಅದು ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗಿರುತ್ತೆ. ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ, ಅರ್ಥ ಮಾಡ್ಕೊಡ್ರಿ. ಒಂದ್ಸರಿ 2 ಸರಿ ವಿಡಿಯೋಸ್, ಒಂದ್ಸತಿ ಬಿಟ್ಟು 2 ಸತಿ ವಿಡಿಯೋ ನೋಡ್ಕೊಡ್ರಿ, ನಿಮ್ಗೆ ಅರ್ಥ ಆಗತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ಈ ತರ ಇದೆ ನೋಡ್ರಿ.
ಪರಿಮಾಣವಾಚಕ ವಿಶೇಷಣ ಅಂತಕ್ಕಂಥದ್ದು. ಕನ್ನಡದೊಳಗೂ ಕೂಡ ನಾವು ಪರಿಮಾಣವಾಚಕ ಸಂಖ್ಯೆಗಳನ್ನು ಬಳಸ್ತೀವಿ. ಹಾಗಾದ್ರೆ ಪರಿಮಾಣವಾಚಕ ವಿಶೇಷಣ ಅಂದ್ರೆ ಏನು? वे शब्द होते हैं जो किसी संज्ञा या सर्वनाम की ಮಾತ್ರ ಮಾತ್ರ ಅಂದ್ರೆ ಸಂಖ್ಯೆಗಳು, ಗುಂಪುಗಳು ಅಂತ ಕರಿತೀವಿ. ಮಾತ್ರ, ನಾಪ್ ನಾಪ್ ಅಂದ್ರೆ ಅಳತೆ ಅಂತ ಕರಿತೀವಿ. ಯಾ ತೈಲ್ ತೂಕ ಅಂತ ಕರಿತೀವಿ. ಬೋಧ್ ಕರಾತೆ ಹೇ वे ಪರಿಮಾಣವಾಚಕ ವಿಶೇಷಣ ಕಹಲಾತಾ ಹೈ. ಯಾವ ಸಂಜ್ಞಾ ಮತ್ತು ಸರ್ವನಾಮಗಳು ಮಾತ್ರೆಗಳು ಅಂದ್ರೆ ಸಂಖ್ಯೆಗಳು, ನಾಪ್ ಅಂದ್ರೆ ಅಳತೆ, ಮತ್ತೆ ತೈಲ್ ಅಂದ್ರೆ ತೂಕ ಅಂತಕ್ಕಂಥದನ್ನ ಬಳಸ್ತೀವಿ, ಅದು ಪರಿಮಾಣವಾಚಕ ವಿಶೇಷಣಕ್ಕೆ ಉದಾಹರಣೆಯಾಗಿರುತ್ತೆ. ಯಾವ ರೀತಿಯಾಗಿ? ಅದರೊಳಗೆ ಮತ್ತೆ ಎರಡು ಪ್ರಕಾರ, ಒಂದು ನಿಶ್ಚಿತ ಪರಿಮಾಣವಾಚಕ, ಇನ್ನೊಂದು ಅನಿಶ್ಚಿತ ಪರಿಮಾಣವಾಚಕ ಅಂತ ಬರುತ್ತೆ. ನಿಶ್ಚಿತ ಅಂದ್ರೆ ಕನ್ಫರ್ಮ್ ಆಗಿ ಅಳತೆಗಳನ್ನ, ಸಂಖ್ಯೆಗಳನ್ನ ಬಳಸೋದು. ಯಾವ ರೀತಿಯಾಗಿ? ಎಕ್ಸಾಂಪಲ್ ನೋಡ್ರಿ, ಮುಜೆ 2 ಮೀಟರ್ ಕಪಡ ಚಾಹಿಯೇ. 2 ಮೀಟರ್, ಇಲ್ಲಿ ಅಳತೆ ಅಂತ ನಾಪ್ ಅಂತ ಕಳಿದ್ವಿ ನೋಡ್ರಿ, ನಾಪ್ ಅಳತೆ ಬಂತು. ದೋ ಅಂತಕ್ಕಂಥದ್ದು ನಿಖರವಾದಂತಹ ಸಂಖ್ಯೆಗಳನ್ನು ಬಳಸಿದ್ವಿ. ಹಾಗಾದ್ರೆ ಇದು ನಿಶ್ಚಿತ ಪರಿಮಾಣವಾಚಕಕ್ಕೆ ಉದಾಹರಣೆ ಆಗುತ್ತೆ. 2 ಮೀಟರ್ ಅಂತಕ್ಕಂಥದ್ದು, 2 ಮೀಟರ್ ಕಪಡ ಚಾಹಿಯೇ ಅಂತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, 2 ಮೀಟರ್ ಅಂತಕ್ಕಂಥ ಪದಗಳನ್ನು ಬಳಸಿದ್ವಿ. ಇಲ್ಲಿ ಅಳತೆ ಮತ್ತು ನಿಖರವಾದಂತಹ ಸಂಖ್ಯೆಗಳನ್ನು ಬಳಸಿದ್ವಿ. ಉಸ್ನೆ 1 ಕಿಲೋ ಚೀನಿ ಖರೀದಿ ಅಂತಕ್ಕಂಥದ್ದು. ಉಸ್ನೆ 1 ಕಿಲೋ, 1 ಕೆಜಿ ಸಕ್ಕರೆಯನ್ನ ಖರೀದಿಸಿದ ಅಂತಕ್ಕಂಥದ್ದು. ಹಾಗಾದ್ರೆ ಏಕ್ ಅಂತಕ್ಕಂಥದ್ದು ನಿಶ್ಚಿತ ಸಂಖ್ಯೆ, ಕಿಲೋ ಅಂತಕ್ಕಂಥದ್ದು ಅಳತೆ. ತೌಲ್ ಅಂತ ಕರಿತೀವಿ ನೋಡ್ರಿ, ತೌಲ್ ಅಂದ್ರ ಮಾಪನ ಮಾಡುವುದು ಅಂತ ಕರಿತೀವಿ. ಹಾಗಾದ್ರೆ ಮುಂದೆ ನೋಡ್ರಿ ಎಕ್ಸಾಂಪಲ್, ಕಲ್ 4 ಲೀಟರ್ ದೂದ್ ಆಯಾ ಥಾ. ಕಲ್ 4 ಲೀಟರ್ ದೂದ್ ಆಯಾ ಥಾ ಅಂತಕ್ಕಂಥದ್ದು. 4 ಅಂತಕ್ಕಂಥದ್ದು ನಿಖರವಾದಂತಹ ಸಂಖ್ಯೆಗಳನ್ನು ಬಳಸಿದ್ವಿ, ನಿಶ್ಚಿತ ಸಂಖ್ಯೆ. ಲೀಟರ್ ಅಂತಕ್ಕಂಥದ್ದು ಅಳತೆಯನ್ನು ಬಳಸಿದ್ವಿ, ಹಾಗಾಗಿ ಇದಕ್ಕೆ ನಿಖರವಾದಂತಹ ಸಂಖ್ಯೆಗಳನ್ನು ಬಳಸಿದ್ವಿ. ಹಾಗಾದ್ರೆ ನಿಮಗೆ ಗೊತ್ತಾಗುತ್ತೆ, ನಿಶ್ಚಿತವಾದಂತಹ ಸಂಖ್ಯೆಗಳು ಮತ್ತು ಅಳತೆ ಮತ್ತೆ ತೂಕವನ್ನು ಬಳಸಿದ್ರೆ ಅದು ಯಾವಾಗಲೂ ನಿಶ್ಚಿತ ಪರಿಮಾಣವಾಚಕಕ್ಕೆ ಉದಾಹರಣೆ ಆಗುತ್ತೆ. ಹೌದಾ? ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಅನಿಶ್ಚಿತ ಪರಿಮಾಣವಾಚಕ ಅಂತ ಹೇಳಿದ್ವಿ. ಇಲ್ಲಿ ಕನ್ಫರ್ಮ್ ಆಗಿ ಸಂಖ್ಯೆಗಳನ್ನು ಬಳಸೋದಿಲ್ಲ, ಅಂದಾಜಿನ ಮೇಲೆ ಬಳಸ್ತೀವಿ. ಹಾಗಾದ್ರೆ ನೋಡ್ರಿ, ಬಿಮಾರಿಕೋ ಥೋಡಾ ಪಾನಿ ದೇದೋ. ಥೋಡಾ ಅಂತಕ್ಕಂಥದ್ದು ಸ್ವಲ್ಪ, ಅಲ್ಪ ಸ್ವಲ್ಪ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ನಿಖರವಾದಂತಹ ಸಂಖ್ಯೆಗಳನ್ನು ಬಳಸಿಲ್ಲ, ಹಾಗಾಗಿ ಇದು ಅನಿಶ್ಚಿತ ಪರಿಮಾಣವಾಚಕ ಉದಾಹರಣೆ. ಉಸ್ನೆ ಬಹುತ್ ಮೆಹನತ್ ಕಿ, ಅವನು ತುಂಬಾ ಪರಿಶ್ರಮವನ್ನು ಪಡುತ್ತಾನೆ. ಬಹುತ್ ಅಂತಕ್ಕಂಥದ್ದು ಅನಿಶ್ಚಿತ ಸಂಖ್ಯೆಗಳನ್ನು ಬಳಸ್ತೀವಿ, ಹಾಗಾಗಿ ಇಲ್ಲಿ ಕೂಡ ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣಕ್ಕಾಗಿ ಪರಿಮಾಣವಾಚಕ ವಿಶೇಷಣಕ್ಕೆ ಉದಾಹರಣೆ ಆಯಿತು. ಕಕ್ಷಾ ಮೇ ಕುಚ್ ಬಚ್ಚೆ ಶೋರ್ ಮಚಾ ರಹೆ ಥೆ. ತರಗತಿಯೊಳಗೆ ಕೆಲವು ವಿದ್ಯಾರ್ಥಿಗಳು ತುಂಬಾ ಗಲಾಟೆಯನ್ನ ಮಾಡ್ತಾ ಇದ್ರು. ಕುಚ್ ಅಂತಕ್ಕಂಥ ಪದವನ್ನು ಬಳಸಿದ್ವಿ ನೋಡ್ರಿ, ಕುಚ್ ಅಂತಕ್ಕಂಥ ಪದವನ್ನು ಬಳಸಿದ್ವಿ. ಹಾಗಾದ್ರೆ ಇಲ್ಲಿ ಅನಿಶ್ಚಿತವಾದ ಪರಿಮಾಣವಾಚಕ ಸಂಖ್ಯೆಗಳನ್ನು ಬಳಸ್ತೀವಿ, ಹಾಗಾಗಿ ಇದು ಅನಿಶ್ಚಿತ ಪರಿಮಾಣವಾಚಕಕ್ಕೆ ಉದಾಹರಣೆಯಾಗತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ಯಾವ ತರ ಇದೆ ನೋಡ್ರಿ, ಸರ್ವನಾಮಿಕ ವಿಶೇಷಣ ಅಂತಕ್ಕಂಥದ್ದು. ವಿಶೇಷಣದ ಕೊನೆಯ ಪ್ರಕಾರ ಸರ್ವನಾಮಿಕ ವಿಶೇಷಣ ಅಂತಕ್ಕಂಥದ್ದು. वे सर्वनाम शब्दों होते ही जो संज्ञा या सर्वनाम से पहले आकार उनकी विशेषता बताते हैं, वे सर्वनामिक विशेषण कहलाता है ಅಂತಕ್ಕಂಥದ್ದು. ಯಾವುದೇ ಸಂಜ್ಞಾ ಮತ್ತು ಸರ್ವನಾಮದ ಆಕಾರ ಮತ್ತು ಅದರ ವಿಶೇಷತೆಯನ್ನ ಬಳಸ್ತವಲ್ಲ, ಅದನ್ನ ಸರ್ವನಾಮಿಕ ವಿಶೇಷಣ ಅಂತ ಕರಿತೀವಿ. ಅಲ್ಲಿ ಪದಗಳನ್ನು ಬಳಸ್ತಾರ. ಇದು ಕೂಡ ಕ್ವಶನ್ಗಳಾಗಿದವು ಸರ್ವನಾಮಿಕದೊಳಗ. ನಿಮ್ಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದನ್ನ ಬಿಡಿಸುವಾಗ ಹೇಳಿದೀನಿ. ಯಹ, ವಹ, ಕೋಯಿ, ಕುಚ್, ಜೈಸೆ ಅಂತಕ್ಕಂಥ ಪದಗಳು ಏನಾದ್ರು ಬಂತಂದ್ರ ಅವು ಸರ್ವನಾಮಿಕ ವಿಶೇಷಣಕ್ಕೆ ಉದಾಹರಣೆಯಾಗ್ತವು. ವಹ, ತಹ, ಕೋಯಿ, ಕುಚ್, ಜಿಸ್ ಅಂತಕ್ಕಂಥ ಪದಗಳು ಬಂತಂದ್ರ ಅವು ಯಾವುದಕ್ಕೆ ಉದಾಹರಣೆ ಆಗತ್ತಪ್ಪ ಅಂತಂದ್ರ ಸರ್ವನಾಮಿಕ ಪದಕ್ಕೆ ಉದಾಹರಣೆ ಆಗತ್ತೆ. ಯಾವ ರೀತಿಯಾಗಿ ಸಂಖ್ಯೆಗಳೊಳಗೆ, ಯಾವ ರೀತಿ ವಾಕ್ಯಗಳೊಳಗೆ ಬಳಸ್ತಾರ? ಪುಸ್ತಕ್ ಮೇರಿ ಹೇ, ಯಹ ಯಹ ಪುಸ್ತಕ್ ಕಿಸಿ ವಿಶೇಷತೆ ಬತಾ ರಹಾ ಥಾ ಅಂತಕ್ಕಂಥದ್ದು. ಪುಸ್ತಕನ ಅನ್ನೋದು, ಆದ್ರೆ ಈ ಪುಸ್ತಕದೊಳಗೆ ಏನೋ ಒಂದು ವಿಶೇಷತೆಯನ್ನ ಹೇಳ್ತಕ್ಕಂಥದ್ದು ಅಂತಕ್ಕಂಥ ವಾಕ್ಯ. ಯಹ ಅಂತಕ್ಕಂಥ ಪದವನ್ನು ಬಳಸಿದ್ವಿ, ಇದು ಸರ್ವನಾಮಿಕ ವಿಶೇಷಣಕ್ಕೆ ಉದಾಹರಣೆ ಆಗುತ್ತೆ. ವಹ, ವಹ ಅಂತಕ್ಕಂಥದ್ದು, ವಹ ಅಂತಕ್ಕಂಥ ನೋಡ್ರಿ, ವಹ ಆದ್ಮಿ ಕ್ಯಾ ಕರ್ ರಹಾ ಹೈ, ಅವನು ಏನು ಮಾಡುತ್ತಿದ್ದಾನೆ. ವಹ ಅಂತಕ್ಕಂಥದ್ದು, ಯಹ ವಹ ಆದ್ಮಿ ಕ್ಯಾ ಕರ್ ರಹಾ ಹೈ ಅಂತಕ್ಕಂಥ ಸಂಕೇತವನ್ನು ಬಳಸಿದೀವಿ, ಹಾಗಾಗಿ ವಹ ಅಂತಕ್ಕಂಥದ್ದು ಸರ್ವನಾಮಿಕ ಉದಾಹರಣೆ ಆಗುತ್ತೆ. ಎಕ್ಸಾಂಪಲ್ಗೆ ಕೋಯಿ ಅಂತಕ್ಕಂಥದ್ದು, ಕೋಯಿ ಛಾತ್ರ ಶೋರ್ ಮಚಾ ರಹಾ ಥಾ. ಕೋಯಿ ಅಂತಕ್ಕಂಥದ್ದು ಯಾರೋ ವಿದ್ಯಾರ್ಥಿಗಳು ತುಂಬಾ ಗಲಾಟೆಯನ್ನು ಮಾಡ್ತಿದ್ರು ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಸಂಖ್ಯೆಗಳನ್ನು ಬಳಸಿಲ್ಲ. ಯಹ, ವಹ, ಕೋಯಿ, ಕುಚ್, ಜಿಸ್ ಅಂತಕ್ಕಂಥ ಪದಗಳು ಬಂತಂದ್ರ ಅದು ಸರ್ವನಾಮಿಕ ವಿಶೇಷಣಕ್ಕೆ ಉದಾಹರಣೆಯಾಗತ್ತೆ. ಅದು ಸರ್ವನಾಮಿಕ ವಿಶೇಷಣಕ್ಕೆ ಉದಾಹರಣೆ ಆಗತ್ತೆ. ಹಾಗಾದ್ರೆ ನಾವು ಇವತ್ತಿನ ತರಗತಿಯೊಳಗೆ ಏನ್ ನೋಡಿದೀವಪ್ಪ ಅಂತಂದ್ರೆ,
ವಿಶೇಷಣ ಅಂತಕ್ಕಂಥ ಟಾಪಿಕ್ ಅನ್ನು ಕುರಿತು ನೋಡಿದ್ವಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್, ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ತಿಳ್ಕೊಂಡಿದ್ದೆ ಆದ್ರೆ ಒಂದ್ಸತಿ ನೋಡಿದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಪದೇ ಪದೇ ನೋಡ್ರಿ ಕ್ಲಾಸಸ್, ಮರಳಿ ಮರಳಿ ನೋಡ್ರಿ. ನಿಮ್ಗೆ ರಿಪೀಟ್ ಮಾಡೋದ್ರಿಂದ ಹೆಚ್ಚು ನಿಮ್ಗೆ ಈಸಿ ಆಗತ್ತೆ ಅಂತ ಹೇಳ್ತಾ, ಹಾಗಾದ್ರೆ ನೋಡ್ರಿ, ಜಾಸ್ತಿ ಸಂಖ್ಯಾವಾಚಕ ವಿಶೇಷಣದೊಳಗೆ ಮತ್ತು ಗುಣವಾಚಕ ವಿಶೇಷಣದೊಳಗೆ ಕ್ವಶನ್ಗಳನ್ನು ಕೇಳಿದರೆ ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ತುಂಬಾ ಎಲ್ಲಾ ಪದಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಇದರ ಸದುಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಮ್ಮ ಏನು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಕ್ಲಾಸಸ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಒಳಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.